ಇದು ಜನಪ್ರತಿನಿಧಿ ಅಧಿಕಾರಿಗಳ ಸಂಘರ್ಷದ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಬಾಟಲ್ ಸ್ಫೋಟಕ ಮಾಹಿತಿ. ಇದು ಅಧಿಕಾರಿ ಮೇಲೆ ಜನಪ್ರತಿನಿಧಿಗಳು ಸಿಡಿದೆದ್ದಂತಹ ಸ್ಟೋರಿ ಅಲ್ಲವೇ ಅಲ್ಲ, ಬದಲಿಗೆ ಇದಕ್ಕೆ ಕಂಪ್ಲೀಟ್ ತದ್ವಿರುದ್ಧವಾಗಿರುವಂತಹ ಸ್ಟೋರಿ. ಇದು ಅಧಿಕಾರಿಯೇ ಜನಪ್ರತಿನಿಧಿಯನ್ನ ಹೆದರಿಸಿದಂತಹ ಕತೆ. ಪ್ರಖ್ಯಾತ ಯೋಜನೆಯ ಅಕ್ರಮ ಕೇಳಿದ್ದಕ್ಕೆ ಅದೇ ತಪ್ಪಾಗಿ ಬಿಡ್ತಾ ಹಾಗಾದ ಜನಪ್ರತಿನಿಧಿಯನ್ನೇ ಮುಗಿಸುವ ಮಾತನಾಡಿದ ಒಂದು ಅಧಿಕಾರಿ. ಎಸ್, ಜನ ಹೋಗಿ ಧೈರ್ಯದಿಂದ ಪ್ರಶ್ನೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅಧಿಕಾರಿಗಳು ತಮ್ಮ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಬ್ಯಾಟಲ್ ಸ್ಟೋರಿ. ಹೌದು, ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಕೆಂಗಣ್ಣ ಬಿಡ್ತಾರೆ ಅಂತಂದ್ರೆ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಹೋಗಿದೆ. ಅಧಿಕಾರಿಯ ಮೇಲೆ ಜನಪ್ರತಿನಿಧಿಗಳು ಸಿಡಿದೇಳೋದು ಕಾಮನ್. ಯಾವುದೋ ಒಂದು ಕೆಲಸ ಮಾಡಿದ್ರು, ಅಕ್ರಮ ಮಾಡಿದ್ರು ಅಂತಂದ್ರೆ ಕ್ವಶನ್ ಮಾಡುವಂತಹ ಅಧಿಕಾರ ಜನರಲ್ಲಿರುತ್ತೆ. ಆದ್ರೆ ಇದು ತದ್ವಿರುದ್ಧ. ಜನರು ಕ್ವಶನ್ ಮಾಡಿದ್ದಕ್ಕೆ ಅಧಿಕಾರಿ ಕೆಂಗಣ್ಣನ್ನ ಬಿಡ್ತಾ ಇರುವಂಥದ್ದು. ಅಧಿಕಾರಿಯೇ ಜನಪ್ರತಿನಿಧಿಯನ್ನ ಹೆದರಿಸುವಂತಹ ಕತೆ ಇದು. ಬಾಟಲ್ ಹಿಡ್ಕೊಂಡು ಯಾಕೆ ಹೆದರಿಸ್ತಾ ಇದ್ದಾರೆ? ಪ್ರಖ್ಯಾತ ಯೋಜನೆಯ ಅಕ್ರಮ ಕೇಳಿದ್ದಕ್ಕೆ ಜನಕ್ಕೆ ಕೆಂಗಣ್ಣನ್ನ ಬಿಟ್ಟಂತಹ ಮಹಾಪುರುಷ. ನರೇಗಾ ಯೋಜನೆಯಲ್ಲಿ ಕೋಟ್ಯಾಂತರ ಅಕ್ರಮ ಆರೋಪ. ಅಕ್ರಮವನ್ನ ಪ್ರಶ್ನಿಸಿದ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಅವಾಜ್. ಅಧಿಕಾರಿಯ ಅವಾಜ್ಗೆ ಬೆದರಿ ಬೆಂಡಾದ ಜನಪ್ರತಿನಿಧಿ. ಅಧಿಕಾರಿಯ ನಡೆಗೆ ಹೈಡ್ರಾಮಾ ಸೃಷ್ಟಿಸಿದ ಜನಪ್ರತಿನಿಧಿ. ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಮಾಡಿ ಆಕ್ರೋಶ. ಪೆಟ್ರೋಲ್ ಬಾಟಲ್ ತಂದು ಸಭೆಯಲ್ಲಿ ಹೈಡ್ರಾಮಾ. ಸಭಿಕರ ಗಮನವನ್ನ ಸೆಳೆದಂತಹ ಜನಪ್ರತಿನಿಧಿ ಆಕ್ರೋಶ. ಎಸ್, ಪೆಟ್ರೋಲ್ ಬಾಟಲ್ ಅನ್ನ ತೆಗೆದುಕೊಂಡು ಹೈಡ್ರಾಮಾ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಹೈಡ್ರಾಮಾ ಮಾಡಿದ್ದಾರೆ. ನರೇಗಾ ಯೋಜನೆಯಲ್ಲಿ ಅಕ್ರಮ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ, ಆ ಒಂದು ಆರೋಪ ಇದೆ. ಅಕ್ರಮವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಆವಾಜ್ ಹಾಕುವಂತಹ ಪರಿಸ್ಥಿತಿ. ಕೇಳಬಾರ್ದು ಕೇಳಿದ್ರ ಅವರು, ಅಕ್ರಮ ನಡೆದಿದೆ, ಅದು ದಾಖಲೆ ತೋರಿಸಿ ಮಾತಾಡಿ ಅನ್ನುವಂತಹ ಮಾತಾಡೋಕೆ ಬಂದ್ರು. ಆಗ ನಿಮ್ಗೆ ಸಹಿಸ್ಕೊಳಕ್ಕಾಗಿಲ್ಲ. ಅಕ್ರಮ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಿತ್ತು. ಅಧಿಕಾರಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೆಟ್ರೋಲ್ ಬಾಟಲ್ ಅನ್ನ ತಂದು ಸಭೆಯಲ್ಲಿ ಹೈಡ್ರಾಮಾ ಕೂಡ ಮಾಡಿದ್ದಾರೆ. ಸಭಿಕರ ಗಮನವನ್ನ ಸೆಳೆಯಲು ಜನಪ್ರತಿನಿಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನರೇಗಾ ಯೋಜನೆಯಲ್ಲಿ ಕೋಟ್ಯಾಂತರ ಅಕ್ರಮ ಆರೋಪ. ಕೇವಲ ಒಂದು ಗ್ರಾಮ ಪಂಚಾಯಿತಿಯಲ್ಲೇ 1 ಕೋಟಿಯ ಅವ್ಯವಹಾರ. ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯನ ಗಂಭೀರ ಆರೋಪ. ಅಕ್ರಮ ಪ್ರಶ್ನಿಸಿದ್ದಕ್ಕೆ ಪಿಡಿಒ ಜೀವ ಬೆದರಿಕೆಗೆ ಆರೋಪ. ಬೀದರ್ನ ಬಸವಕಲ್ಯಾಣ ತಾಲೂಕಿನ ಬೋಸಲಾದಲ್ಲಿ ಈ ಒಂದು ಘಟನೆ. ಪಿಡಿಒ ವಿನಾಯಕ ವಿರುದ್ಧ ಗ್ರಾಮ ಪಂಚಾಯಿತಿಯ ಸದಸ್ಯನ ಬಾಂಬ್. ನರೇಗಾ ಯೋಜನೆಯ ಎಲ್ಲ ಕಾಮಗಾರಿಕೆಗೆ ಜೆಸಿಬಿ ಬಳಕೆ ಆರೋಪ. ಜೆಸಿಬಿ ಬಳಸಿ 1 ಕೋಟಿ ರೂಪಾಯಿ ಅಕ್ರಮ ನಡೆಸಿರುವಂತಹ ಆರೋಪ. ಕಾರ್ಮಿಕರಿಗೆ ಕೆಲಸ ನೀಡದೆ ಜೆಸಿಬಿ ಯಾಕೆ ಬಳಕೆ ಮಾಡಿದ್ರಿ? ಈ ಮಾತು ಕೇಳಿದ್ದಕ್ಕೆ ಪಿಡಿಒ ವಿನಾಯಕ್ ಜೀವ ಬೆದರಿಕೆ ಆರೋಪ. ಪಿಡಿಒ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯರ ಆಕ್ರೋಶ. ಪೆಟ್ರೋಲ್ ಬಾಟಲ್ ಅನ್ನು ತಂದು ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಹೈಡ್ರಾಮಾ. ಎಸ್, ನರೇಗಾ ಯೋಜನೆ ಅಂತಂದ್ರೆ ಏನು? ನರೇಗಾ ಯೋಜನೆ ಅಂತಂದ್ರೆ ಯಾರಿಗೆ ಕೆಲಸ ಇರಲ್ವೋ, ಕೆಲಸ ಮಾಡಬೇಕು ಎನ್ನುವಂಥ ಇಂಟೆನ್ಷನ್ ಅಲ್ಲಿ ಇರ್ತಾರೋ, ಕೆಲಸ ಮಾಡಬೇಕು ಎನ್ನುವಂಥ ಹಪಾಪಿಯಲ್ಲಿ ಇರ್ತಾರೋ, ಕೆಲಸ ಮಾಡಿ ದುಡಿಬೇಕು ಅಂತ ಇರ್ತಾರೋ ಅವರಿಗೆ ಸರ್ಕಾರದಿಂದ ಕೆಲಸ ಕೊಡುವಂಥದ್ದು, ಅವರ ದಿನಗೂಲಿಯನ್ನು ನೋಡ್ಕೊಳ್ಳುವಂಥದ್ದು. ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಅವ್ರ ಹತ್ರ ಮಾಡಿಸ್ಬೇಕು ಹೊರತು ಜೆ ಸಿ ಬಿ ತಂದು ಹೊಡಿಸಿ ಮಾಡೋದಲ್ಲ. ಅದು ನರೇಗಾ ಯೋಜನೆ ಅಲ್ಲ.
ಇರೋ ಕೆಲಸಗಳನ್ನ ಯಾರಿಗೂ ಕೊಡದೆ ನರೇಗಾ ಯೋಜನೆಯಲ್ಲಿ ಬಂದಿರುವಂತಹ ಸರ್ಕಾರದ ಹಣವನ್ನ ಗುಳುಂ ಮಾಡೋಕೆ JCB ತಂದು ಹೊಡ್ಸಿದ್ರೆ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಹೈಡ್ರಾಮಾ. ಯಾರ್ದು ಈ ಸಿಗ್ನೇಚರ್ ಇಲ್ರಿ ಒಳಗೆ ಪೇಮೆಂಟ್ನು ಮಾಡ್ಯಾರ ಸರ್, ಸಿಗ್ನೇಚರ್ ಇಲ್ದವ್ರು ಪೇಮೆಂಟ್ ಮಾಡ್ಯಾರ. ಈ ಪೂರಾ ಅಷ್ಟು ಫೈಲ್ಗಳು ಇವೆ ಪೇಮೆಂಟ್ ಬಂದಾಗ ಇವ್ರದೆಲ್ಲ ಫೋನ್ ಬಂದ್ ಅಂತ ಹೇಳಿ जय फोन ए मैंने सेड दिवस ಅವನಿಗೆ ಜೈ ಕರೆದ್ರೆ ಕರ್ಲಾಸ್ ರಾಜಿಲ್ಲ ಏನು ಅದಕ್ಕೆ ಯಾರಿಗೂ ಮಾತಾಡಬೇಡ ಏಕ ಬಗ್ಗೆ ನಾನೇ ಮಾತಾಡ ಸರ್ ಯಾಕೆ ನಿಮ್ಮದೇ ಮೊಬೈಲ್ ಯಾರಿಗೂ ಮಾತಾಡೋದು ವರ್ಕ್ ಕೆಲಸ ನೋಡ್ರಿ ಅಪ್ಲಿಕೇಶನ್ ಬರ್ಬಿಡ್ರಿ ಅಪ್ಲಿಕೇಶನ್ ಸರ್ ನಾವು ಮೆಂಬರ್ ಇದ್ದೀವಿ ಕೇಳ್ತೇವೆ ಹಂಗಲ್ಲ ಮೆಂಬರ್ ಇದ್ರೆ ಎಲ್ಲ ನೀವು ಸೈಟ್ ವಿಸಿಟ್ PDO ಮಾಡಕ್ ಬರಲ್ಲ ಜೈನು ಬೇಕು ಸುಮ್ಮನೆ ಥಮ್ಮಚ್ಚೋದು ಹೋಗಿ ನೀವು ಹೋಗಿ ಸುಮ್ಮನೆ ಥಮ್ಮಸ್ತ್ರೆ ಮೊನ್ನೆ 25 ಫೈಲ್ ಬಿಲ್ಡಿಂಗ್ಗಳು ಎಲ್ಲ ಬೋಗಸ್ ಅಂತ ಕಣ್ಣಾಗಿನ JCB ಕೆಲಸ ನೀವು ಮಾಡಿ ಕಂಪ್ಲೇಂಟ್ ಬರ್ಕೊಡ್ರಿ ಮತ್ತೆಲ್ಲ ಬೋಗಸ್ ಸಾವ ಸರ್ ಯಾರು ಜೈ ಕರ್ತಲ್ಲ TC ಕರ್ತಲ್ಲ ಏನಿಲ್ಲ ಕೇಳಕ್ ಹೋದ್ರೆ ಧಮಕಿ ಕೊಟ್ಟು ಇದು ಮೇಲೆ ಪೆಟ್ಟು ತುಂಬಿದೆ ಸರ್ ಇವೆಲ್ಲ ಫೈಲ್ಗಳು ಹಂಗೆ ಅವ್ರಿ.